श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 4 ಜ್ಞಾನ ಕರ್ಮ ಸನ್ಯಾಸ ಯೋಗ ಸಂಪುಟ 2 ಹಾ ಅತಿಸೋ ಅತಿ ಪ್ರಸಂಗೆ सांडूनी कथाची ते सांगे जे कृष्णार्जुन दोघे बोलत होते। ಈ ನಿರರ್ಥಕ ಅತಿ ಪ್ರಸಂಗವನ್ನು ಬಿಟ್ಟು ಹೇಳಬೇಕು ಪ್ರಸ್ತುತ ಕಥೆಯನ್ನು। ಇಬ್ಬರು ಮಾತನಾಡುತ್ತಿರುವುದನ್ನು ಶ್ರೀಕೃಷ್ಣಾರ್ಜುನರು। ಈಗ ನಿವೃತ್ತಿನಾಥರು ಅನ್ನುವುದೇನೆಂದರೆ, ಈಗ ಈ ಅತಿ ಪ್ರಸಂಗವನ್ನು ಬಿಟ್ಟು ಶ್ರೀಕೃಷ್ಣಾರ್ಜುನರು ಮಾತನಾಡುತ್ತಿರುವ ಪ್ರಸ್ತುತ ಕಥೆಯನ್ನು ಹೇಳಬೇಕು। ತೇವೇಳಿ ಸಂಜೆಯೋ ರಾಯಾತೆ ಮಣೆ ಅರ್ಜುನು ಅಧಿಷ್ಠಿಲ ದೈವ ಗುಣೆ ಜೆ ಅತಿ ಪ್ರೀತಿ ನಾರಾಯಣೆ ಬೋಲಿಸತು ಅಸೆ। ಆಗ ಸಂಜಯನು ರಾಜನಿಗೆ ಹೇಳಿದನು, ಭಾಗ್ಯವೇ ಆಶ್ರಯಿಸಿರುವುದು ಅರ್ಜುನನನ್ನು। ಅತಿ ಪ್ರೀತಿಯಿಂದ ಶ್ರೀಕೃಷ್ಣನು ತಾನಾಗಿಯೇ ಹೇಳುತ್ತಿರುವನು। ಆಗ ಸಂಜಯನು ಧೃತರಾಷ್ಟ್ರನಿಗೆ ಅನ್ನುತ್ತಾನೆ, ನಿಜವಾಗಿಯೂ ಅರ್ಜುನನನ್ನು ಭಾಗ್ಯವೇ ಆಶ್ರಯಿಸಿರುವುದು, ಏಕೆಂದರೆ ಶ್ರೀಕೃಷ್ಣನು ಅತ್ಯಂತ ಪ್ರೀತಿಯಿಂದ ಈ ಭಗವದ್ಗೀತೆಯನ್ನು ಹೇಳುತ್ತಿರುವನು। ಜೇನ ಸಂಗೇಚಿ ಪಿತಯ ವಸುದೇವಾಸಿ ಜೇನ ಸಂಗೇಚಿ ಮಾತೆ ದೇವಕೀಸಿ ಜೇನ ಸಂಗೇಚಿ ಬಳಿ ಭದ್ರಾಸಿ ತೇ ಗುಹ್ಯ ಅರ್ಜುನೇಶಿ ಬೋಲತ। ತಂದೆ ವಸುದೇವನಿಗೂ ಹೇಳದಿರುವುದನ್ನು, ತಾಯಿ ದೇವಕಿಗೂ ಹೇಳದಿರುವುದನ್ನು, ಬಲರಾಮನಿಗೂ ಹೇಳದಿರುವುದನ್ನು ಅಂಥ ಆ ಗುಹ್ಯ ಅರ್ಜುನನಿಗೆ ಹೇಳಿದನು। ನಿಜವಾಗಿ ಹೇಳಬೇಕೆಂದರೆ ತಂದೆ ವಸುದೇವನಿಗೂ ಹೇಳದೇ ಇದ್ದ, ತಾಯಿ ದೇವಕಿಗೂ ಹೇಳದೇ ಇದ್ದ, ಬಲರಾಮನಿಗೂ ಹೇಳದೇ ಇದ್ದ ಆ ಗುಹ್ಯ ವಿಷಯವನ್ನು, ಅರ್ಥಾತ್ ಗೂಢ ವಿಷಯವನ್ನು ಅರ್ಜುನನಿಗೆ ಹೇಳಿದನು। ದೇವಿ लक्ष्मीये वढी जवळिक तेही न देखे या प्रेमाचे सुख आणि कृष्ण स्नेहाचे पिक यातेच याथी। ದೇವಿ ಲಕ್ಷ್ಮಿ ಇಷ್ಟು ಹತ್ತಿರದವಳು, ನೋಡಿರುವುದಿಲ್ಲ ಈ ಪ್ರೇಮ ಸುಖವನ್ನವಳು। ಶ್ರೀಕೃಷ್ಣ ಪ್ರೇಮದ ಫಲಗಳು ಇವನಿಗೆ ಪ್ರಾಪ್ತವಾಗಿವೆ। ಹಾಗೆ ನೋಡಿದರೆ ಲಕ್ಷ್ಮೀದೇವಿಯು ಎಷ್ಟು ಹತ್ತಿರದವಳು, ಆದರೆ ಅವಳು ಕೂಡ ಈ ಪ್ರೇಮ ಸುಖವನ್ನು ನೋಡಿರುವುದಿಲ್ಲ। ಶ್ರೀಕೃಷ್ಣ ಪ್ರೇಮದ ಫಲಗಳು ಇಂದು ಅರ್ಜುನನಿಗೆ ಪ್ರಾಪ್ತವಾಗಿರುವವು। सनकादिकांचिया आशा वाढिनल्या होतिया कीर बहुवसा परित्याही येणे माने यशा ಏತಿ ಚೀನಾ। ಸನಕಾದಿಗಳ ಆಶೆಯು ಹೆಚ್ಚಾಗಿತ್ತು ಅತ್ಯಂತವಾಗಿಯೂ, ಆದರೆ ಅವರಿಗೂ ಇಂಥ ಪ್ರತಿಷ್ಠೆಯು ಪ್ರಾಪ್ತವಾಗಲಿಲ್ಲ।
ಅದರಂತೆ ಸನಕಾದಿಗಳ ಆಶೆಯು ಅತ್ಯಂತ ಹೆಚ್ಚಾಗಿತ್ತು. ಆದರೆ ಅವರಿಗೂ ಇಂಥ ಪ್ರತಿಷ್ಠೆ ಪ್ರಾಪ್ತವಾಗಲಿಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.